ಕೊರಟಗೆರೆ ಕ್ಷೇತ್ರದಲ್ಲಿ ಕಾಮಧೇನುಗಳ ಜಾತ್ರೆಯ ಹಬ್ಬ. ವರ್ಷಕ್ಕೊಮ್ಮೆ ನಡೆಯುವ ರಾಸುಗಳ ಜಾತ್ರೆಯಲ್ಲಿ ಹಬ್ಬದಂತೆ ಸಂಭ್ರಮಿಸುವ ರೈತರು. ವರ್ಷಕ್ಕೊಮ್ಮೆ ನಡೆಯುವ ರಾಸುಗಳ ಜಾತ್ರೆಯಲ್ಲಿ ರೈತರು ಹಬ್ಬದಂತೆ ಆಚರಿಸಿ ಸಂಭ್ರಮಿಸುತ್ತಾರೆ. ಕೊರಟಗೆರೆ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ರಾಸುಗಳ ಜಾತ್ರೆ ಶುರುವಾಗಿದ್ದು, ಒಂದು ವಾರಕ್ಕೂ ಹೆಚ್ಚು ಕಾಲ ನಡೆಯುವ ಜಾತ್ರೆಯಲ್ಲಿ ವಿವಿಧ ತಳಿಗಳ ರಾಸುಗಳು ರೈತರ ಗಮನ ಸೆಳೆಯುತ್ತವೆ. ಹಳ್ಳಿಕಾರ್ ತಳಿಯ ಪುಟ್ಟ ಕರುಗಳಿಗೆ ಭಾರಿ ಬೇಡಿಕೆಯಾಗಿದ್ದು, ಬಳ್ಳಾರಿ, ಹಾವೇರಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ಹಳ್ಳಿಗಳಿಂದ ರೈತರು ಜಾತ್ರೆಗೆ ಬಂದಿದ್ದಾರೆ. ಲಕ್ಷದಿಂದ 50 ಲಕ್ಷದವರೆಗಿನ ರಾಸುಗಳು ಈ ಜಾತ್ರೆಯಲ್ಲಿ ರೈತರಿಂದ ಮತ್ತೊಬ್ಬ ರೈತರು ಕೊಂಡುಕೊಳ್ತಾರೆ. ರೈತರು ತಮ್ಮ ಹೆಗಲ ಮೇಲಿನ ಟವಲ್ ಅಡಿಯಲ್ಲಿ ಬೆರಳುಗಳ ಮೂಲಕ ವ್ಯಾಪಾರ ವಹಿವಾಟು ಮಾಡ್ತಾರೆ. ಬೋಡಬಂಡೇನ ಹಳ್ಳಿಯ ರೈತರು ರಾಸುಗಳಿಗೆ ತಮಗಿಷ್ಟವಾದ ರೀತಿಯಲ್ಲಿ ಸಿಂಗರಿಸಿ ನಾಸಿಕ್ ಡೋಲ್ ಮೆರವಣಿಗೆ ಮೂಲಕ ಜಾತ್ರೆಗೆ ತನ್ನ ರಾಶಿಗಳ ಜೊತೆಗೆ ಬರುತ್ತಾರೆ. ಇನ್ನು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮರಾಜು, ಕೊರಟಗೆರೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಪೂರ್ವಿಕರ ಆಚರಣೆಯಂತೆ ಮೊದಲಿಗೆ ದನಗಳ ಜಾತ್ರೆ ನಡೆಯುತ್ತದೆ. ಈ ರಾಸುಗಳ ಜಾತ್ರೆಯಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ರೈತರು ತಮ್ಮ ರಾಸುಗಳನ್ನ ತಂದು ಮಾರಾಟ ಮಾಡ್ತಾರೆ. ತಮಗಿಷ್ಟವಾದ ರಾಸುಗಳನ್ನ ಕೊಂಡುಕೊಂಡು ಹೋಗ್ತಾರೆ. ಈ ವ್ಯಾಪಾರ ವಹಿವಾಟು ಒಂದು ವಾರದ ತನಕ ಇರುತ್ತದೆ. ನಂತರ ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ಜಾತ್ರೆಯ ಮಹೋತ್ಸವ ಮತ್ತೊಂದು ದಿನವೂ ಒಂದೊಂದು ಕಾರ್ಯಕ್ರಮ ನಡೆಯುತ್ತದೆ. ಜನವರಿ 25ರಂದು ಬ್ರಹ್ಮರಥೋತ್ಸವ ನಡೆಯುತ್ತದೆ. ಈ ರಥೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸೇರಿದಂತೆ ಹೊರ ರಾಜ್ಯದಿಂದ ಭಕ್ತಾದಿಗಳು ಇಲ್ಲಿಗೆ ಬಂದು ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ರಥೋತ್ಸವವನ್ನ ಕಣ್ತುಂಬಿಕೊಳ್ತಾರೆ ಎಂದು ತಿಳಿಸಿತು. ರಾಜ್ಯದ ವಿವಿಧ ಭಾಗಗಳಿಂದ ಬಂದ ರೈತರು ತಮಗಿಷ್ಟವಾದ ರಾಸುಗಳನ್ನ ಕೊಂಡುಕೊಂಡು ನಮ್ಮ ಪ್ರತಿನಿಧಿ ಹರೀಶ್ ಅವರ ಜೊತೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಹೆಸರು ಭೀಮರಾಜು MS, ಹಂಚಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಪ್ರತಿ ವರ್ಷದಂತೆ ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆ ಆವರಣದಲ್ಲಿ ದನಗಳ ಜಾತ್ರೆ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಸುಮಾರು ತಾಲೂಕು, ಹಳ್ಳಿಗಳು ಮತ್ತು ಜಿಲ್ಲಾವಾರುಗಳಿಂದ ರಾಸುಗಳನ್ನು ಬಹಳ ಸಿಂಗಾರ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗಳಲ್ಲಿ, ತಾಲೂಕುಗಳಿಂದ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಜನಗಳ ಜಾತ್ರೆ ನಡೆಯೋದ್ರಿಂದ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಹೋರಿ ಮತ್ತು ಹಸುಗಳನ್ನು ಸಾಕಿ ರೈತರುಗಳು ಮಾರಾಟ ಮಾಡೋದಕ್ಕೆ ಈ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸನ್ನಿಧಾನಕ್ಕೆ ಬರ್ತಾರೆ. ಅವರು ನಮ್ಮ ಪಂಚಾಯತಿ ವ್ಯಾಪ್ತಿಯ ಬೋಡಬಂಡೇನಹಳ್ಳಿ ಗ್ರಾಮದಲ್ಲಿ ದೇವರಾಜಣ್ಣ, ರಾಜಣ್ಣ, ಸಂಜೀವಣ್ಣ ಅಂತಂತಹ ಅನೇಕ ಅವತ್ತಿನಿಂದ ನಾವು ಸಣ್ಣ ಹುಡುಗನಿಂದ ನೋಡಿರ್ತಕ್ಕಂಥವ್ರು. ಅವರು ಅದಕ್ಕೋಸ್ಕರನೇ ದನಗಳನ್ನ ಜಾತ್ರೆ ಇನ್ನೊಂದು ಮತ್ತೊಂದಕ್ಕೇನೆ ಅವ್ರ ಜೀವನಾಡಿಯಾಗಿರ್ತಕ್ಕಂಥ ಹಸುಗಳನ್ನ ಸಾಕಣೆ ಮಾಡ್ತಾರೆ. ಇವತ್ತು ಸರ್, ಇದು ಹಳ್ಳಿಕಾರ ಮೇಲೆ ನಮ್ಗೊಂದು ಸ್ವಲ್ಪ ವಿಶೇಷವಾಗಿ ಒಲವಿತ್ತು. ನನ್ನ ಫ್ರೆಂಡ್ ಚಂದ್ರು ಅವರು ಸಾಕ್ಬೇಕು ಅಂತಿದ್ರು. ಅದಕ್ಕೆ ಬಂದ್ವಿ. ಹಂಗೆ ನೋಡಿದ್ರೆ ಅಣ್ಣವ್ರು ತಗೊಂಡು ಹೋಗ್ತಾ ಇದ್ರು. ಹಣ ಎಷ್ಟು ತಗೊಂಡು ನನಗೆ ಇರ್ಲಿ ಅಂತ ಹೇಳಿ ಹಂಗೆ ನಾವು ತಗೊಂಡ್ವಿ. ನೋಡಿದೆ ಕರ ಇಷ್ಟ ಆಯ್ತು ನನಗೆ. ಎಲ್ಲಿಂದ ಬಂದಿರುತ್ತಾವು? ಸರ್, ದೊಡ್ಡಬಳ್ಳಾಪುರ ಟೌನ್. ಗೊತ್ತಾ ಹಸುಗಳ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮಗೆ? ಸರ್, ಜೀರೋ ನಾಲೆಡ್ಜು. ಇರ್ಕೊಳಕ್ಕೆ ಗಂಟೆ ಹಾಕಕ್ಕೆ ನಮ್ಗೆ ಬರಲ್ಲ. ಇಷ್ಟ ಆಯ್ತು, ಕರ ತಗೊಂಡು ನೋಡ. ಸರ್ ಹೇಳಿ, ನೀವು ಕೊಟ್ರಲ್ಲ ಇದ್ರ ಬಗ್ಗೆ ಹೇಳಿ. ಸರ್, ಇದು ಹಳ್ಳಿ ಕರು, ಇದು ಎಣ್ಗರ. ಇದು ನಾವು ಇಡೀ ಜಾತ್ರೆಗೆಲ್ಲ ಓಡಾಡ್ತೀವಿ. ಇದು ಜತ್ ಕುಡ್ಕೋಣ ಅಂತ ಹೇಳಿ ಸಿಕ್ಲಿಲ್ಲ ಸರ್. ನಾನು ಇದು 31,000ಕ್ಕೆ ಇದು ಕರ ಬರ್ತಾ ಇದ್ದೀನಿ. ಎಷ್ಟು ತಿಂಗಳು ಅದು? ಎಷ್ಟು ವರ್ಷದ ಕರು ಇದು? ಹೆಚ್ಚು ಕಮ್ಮಿ ಈಗ ಒಂದು 7 ರಿಂದ 8 ತಿಂಗಳು ಸರ್. 8 ತಿಂಗಳು ಕರ ಇದು. ಹಂಗಿರಲ್ಲ ಅವ್ರು ತಗೊಂಡು ಹೋಗ್ತಾ ಇದ್ರು. ನಮ್ಗೆ ಇಷ್ಟ ಆಯ್ತು, ನೋಡಿದೆ ಮೊದಲನೇ ಕರ ನೋಡಿದ್ದು. ಇರ್ಲಿ ಅಣ್ಣ, ಇದು ನಮ್ಗೆ ಇರ್ಲಿ ಅಣ್ಣ ಅಂತ ಹಂಗೆ ಇಸ್ಕೊಂಡ್ವಿ. ಅವರು ಪರಿಚಯ ಆಗಿತ್ತು. ಪಾಪ ನಾವು ಹೊಸ್ತಾಗಿ ಸಾಕ್ತೀರಿ, ಹಳ್ಳಿ ಕರ್ ಶೋಕಿ ಇರಬೇಕು, ನೀವು ಯಂಗ್ಸ್ಟರ್ಸ್ ಸಾಕಬೇಕು ಅಂತ ಹೇಳಿ ಪಾಪ ನಮಗೆ ಕೊಟ್ಟರು. ನಮ್ಗೇನು ಬೇಡ, ಗಂಟು ಕೊಡು ಸಾಕು ಅಂದರು. ಇಲ್ಲೇ ನಾವು ಪ್ರೀತಿಯನ್ನು ನಾನು ಕೊಡ್ತಿರೋದು ಹೇಳಿ ಒಪ್ಕೊಂಡು ವ್ಯಾಪಾರ ಮಾಡಿದ್ವಿ. ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಕಡಸನಹಳ್ಳಿ ಊರು. ಎತ್ತುಗಳು ತಗೊಳಕ್ ಬಂದವ್ರಿ. ಇಲ್ಲಿ ಏನ್ ಪ್ರೀತಿ ಹೇಳ್ತಾರೆ ಅದು ನಾವು 115 ಮಟ್ಟ ತಗೊಂಡವಿ. ನಮ್ಮಲ್ಲಿ ಹೋದ್ರ ಒಂದ್ರೊಳಗ 70-80 ಕೇಳ್ತಾರ. ಎಷ್ಟು ವರ್ಷದಿಂದ ಮಾಡ್ತಿದ್ರ ವ್ಯಾಪಾರ? ಒಂದ್ 35-36 ವರ್ಷದಿಂದ ಮಾಡ್ತಾರೆ. ಇವಾಗ ಇಲ್ಲಿ ಎತ್ತು ತಗೊಳಕ್ ಆಗಲ್ಲ, ಅದ್ರಾಗ 2 ಜೊತೆ ತಗೊಂಡನಿ. ಏನ್ ರೆಡಿ ತಗೊಂಡ್ರಿ?
ಒಂದು 20, ಒಂದು 15 ಹಾಂ 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 ಹೌದಾ? ಏನು ಹೆಸರು ತಮ್ಮದು? ನಮ್ದು ಮುಂಜಾಣ. ಎಷ್ಟು ವರ್ಷದಿಂದ ಬರ್ತಿದ್ರು ಜಾತ್ರೆಗಳಿಗೆ? ಜಾತ್ರೆ ಸುಮಾರು 35 ವರ್ಷದಿಂದ ಬರ್ತಾರೆ. 35 ವರ್ಷದಿಂದ ಬರ್ತಿದ್ರ? ವರ್ಷ ಕಡಿಮೆ ಆಗ್ತಿದ್ಯಾ ಅಥವಾ ಜಾಸ್ತಿ ಏನಾದ್ರು? ಆಗತ್ತೆ ಸ್ವಾಮಿ, ಕಡಿಮೆ ಎಲ್ಲಿಂದ ತರ್ತೀವಿ? ಅಲ್ಲ ರೈಟ್ ಎಲ್ಲ ಜಾತ್ರೆ ಹಸುಗಳು ಬರೋದು ಅಥವಾ ಎತ್ತುಗಳು ಬರತಕ್ಕಂಥ? ಜಾತ್ರೆ ಎತ್ತು ಬಂದವೆ. 40 ವರ್ಷದಿಂದ ಬರ್ತಾನೆ ನಾನು. ಹಾಂ, ಎಲ್ಲ ಜಾತ್ರೆ ಅಡ್ಡಾಡ್ತೀವಿ ನಾವು. ವ್ಯಾಪಾರಿ ರೈತರಿಗೆ ಕೂಡ ಎತ್ತು ನಮ್ಮ. ಹೇಗಿದೆ ವ್ಯಾಪಾರ? ವ್ಯಾಪಾರಕ್ಕೆ ಇಲ್ಲಿ ಜಾಸ್ತಿ ಐತಣ, ನಮ್ಮ ಬಜಾರ್ದಾಗ ಇಲ್ಲ ವ್ಯಾಪಾರ. ಹಾಂ 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 ನಮ್ಮ ಬಜಾರ್ದಾಗ ಎತ್ತು ಕಟ್ಟರಿಲ್ಲ, ರೈತರು ಕಮ್ಮಿನ ಎತ್ತು ಕಟ್ಟೋದು ಎಲ್ಲ ಟ್ರ್ಯಾಕ್ಟರ್ ಮ್ಯಾಗ ಅದ್ರ ಮ್ಯಾಗ ಬಿದ್ದು ಬಿಟ್ರ. ಇಲ್ಲಿ ರೇಟ್ ತಗೊಂಡ್ ಹೋದ್ರೆ ನಾವು ಮಾರಕ್ ಆಗವಲ್ದು. ಘಾಟ್ಯಾಗಿಂದ ಇನ್ನೂ ಬಿದ್ದಾವ ಎತ್ತು ನಮ್ಮ. ಏನ್ ಮಾಡೋದು ಮತ್ತು ಕೈಯಾಲು ಬರ್ಬೇಕು. 6 ಜೊತೆ 7 ಜೊತೆ ತಗೊಂತವಣ, ತಗೊಂಡಿಲ್ಲ. ಈಗ 1 ಜೊತೆ ಆಗ್ಯಾವ, ಇನ್ನೊಂದು 2 ಜೊತೆ ತಗೊಂತವ. ಎಷ್ಟ ಏನ್ ಮಾಡೋದು? ಏನು ರೇಟಿ ತೊಗೊಂಡ್ರಿ ಈಗ? ಈಗ ಒಂದ್ ಜೊತೆ 158 ತಗೊಂಡಾನೆ. 150. ಎಲ್ಲಿವರೆಗೂ ಹೋಗ್ತಾ ಇದೆ? ಎಷ್ಟರಿಂದ ಎಷ್ಟುವರೆಗೂ ಹೋಗ್ತಾ ಇದ್ದಿಲ್ಲ ರೈಟ್ ಈಗ? ರೇಟ್ ಇಲ್ಲಿ 2 ಲಕ್ಷ ಐತಿ. ಅದು ಮಾಲಿನ ಮ್ಯಾಗ ಡಿಪೆಂಡ್. 1,70,000 80 ತಗೊಂಡಾರ. ನಾವು ಹಾಕಿಲ್ಲ ಅಷ್ಟು. ಬುರುಮುಣಕರವರು ತೂಬೇರೆ ಅಂತ ಆರೈಲ್ ಜಲಪೂರೂರವರು. ನಮ್ಮ ಜಾತ್ರೆನೂ ಚೆನ್ನಾಗಿ ನಡೀತದೆ, ಘಾಟಿ ಜಾತ್ರೆ ನಡೀತು. ಇಲ್ಲಿ ಎತ್ತೇನು ಅಷ್ಟೊಂದು ಸೇರಿಲ್ಲ, ನಮ್ಮ ಘಾಟಿ ಸಖತ್ತಾಗಿ ಸೇರ್ತದೆ ಜಾತ್ರೆ. ವ್ಯಾಪಾರನೂ ಒಳ್ಳೆ 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ 10 ಲಕ್ಷ ಸಂಘ ಹೋದು ಜೊತೆ ಎಲ್ಲಿ ಘಾಟಿಯಲ್ಲಿ. ಇಲ್ಲಿ ಏನು ರೇಟ್ ಹೋಗ್ತಿದೆ ಈಗ? 1.5 2.5 ಲಾಸ್ಟ್. ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರ ತಾವು? ನಾವು ಒಂದು 20-30 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಹುಡುಗರಾಗಿಂದ ಬರ್ತಾನೆ ಇದ್ದೀವಿ. ಈಗ ದಿನ ದಿನ ಸ್ವಲ್ಪ ರೇಟ್ಗಳು ವ್ಯತ್ಯಾಸ. ನಾವು ಫಸ್ಟ್ ತಗೊಂಡಾಗ 10,000 ಕೊಟ್ಟರೆ ಒಳ್ಳೆ ಸಿಗೋವು. ಈಗ ಅದೇ ಇವಾಗ 1,16,000 ಒಂದ್ ಜೊತೆ ಕೊಡ್ಸಿದ್ವಿ ನಾವು ದಳ್ಳಾಳ್ರೆ. 1,16,000 ಇವ್ರು ಕೊಡಿಸಿ ಒಂದ್ ಜೊತೆ. ಅದೇ ಎತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಮೊದಲು 5,000 6,000 ಕೊಡಿಸ್ತಾ ಇದ್ದೆ ನಾನು. ಕರೆಕ್ಟ್ ಏನಪ್ಪ? 5,000 6,000 ಕೊಡಿಸ್ತಾ ಇತ್ತು, 1,16,000. ಈಗಿನ ಲೆಕ್ಕಕ್ಕೆ ದನ ಕಟ್ಟಿ ಸಾಕ್ಬೇಕಂದ್ರೆ ಹಳ್ಳಿಕಾರ ಜನ ಚೆನ್ನಾಗಿ ಸಾಕವ್ರೆ ಜನ. ರೈತರು ಹೆಂಗ್ ಕೊಟ್ಟರು ಲಾಸೆ. ಇವ್ರು ಮೇಯಿಸಿ ಒಂದು 5 ವರ್ಷ ಹೊಡೆದು ಲಾಭ ಬರ್ತೈತೆ, ಅವಾಗ ಗಂಟು ಬಿಟ್ಟು ಕೊಟ್ಬಿಡ್ತಾರೆ. 1,80,000 ಒಂದ್ ಜೊತೆ ಸಪ್ಲಮೆಂಟ್ ಜೊತೆ ತಗೊಂಡಿದ್ವಿ. ಇವ್ರಿಗೆ ಘಾಟಿ ಕೊಡ್ಸಿದ್ದೆ. 1,12,000 ಕೊಟ್ಬಿಟ್ರು. ಇಲ್ಲಿ ಸ್ವಲ್ಪ ಆದ್ರೆ ಅಷ್ಟೇನಿಲ್ಲ ಸರ್. ಸುಬ್ರಹ್ಮಣ್ಯಾಗ ದನ ಬಂದಷ್ಟೇನು ಇಲ್ಲಿ ಬಂದಿಲ್ಲ. ಸ್ವಲ್ಪ ಇಲ್ಲಿ ಸಣ್ಣ ಚಿಕ್ಕ ಜಾಸ್ತಿ ಬಂದಿರೋದು, ರೇಟ್ ಜಾಸ್ತಿ. ಆದ್ರೆ ಅಲ್ಲಿ ಸುಬ್ರಹ್ಮಣ್ಯ ತೆಗೆದ್ವಿ, ಆದ್ರೆ ಕಡಿಮೆ ರೇಟಿಗೆ ಸಿಕ್ಕಿದ್ವಿ. ಅಲ್ಲಿ ಇಲ್ಲೇ ಸ್ವಲ್ಪ ಜಾಸ್ತಿ ರೇಟಿಗೆ ಸಿಕ್ಕಿದಾವೆ ಸರ್. ಯಾವ ಥರದ ಹಸುಗಳಿಗೆ ಬೇಡಿಕೆ ಜಾಸ್ತಿ ಇದೆ ಇಲ್ಲಿ? ಚಿಕ್ಕ ವಯಸ್ಸಿನ ಹಸುಗಳಿಗೆ ಜಾಸ್ತಿ ಇದೆ ಅಥವಾ ದೊಡ್ಡ? 2 4 ಜಾಸ್ತಿ ಸರ್. ಹಾಂ ಹಾಂ. ತೊಗೊಂಡ್ರೆ ಈಗ ಏನಾದರೂ ಪರ್ಚೇಸ್ ಮಾಡಿದ್ರೆ? ಹಾಂ ತಗೊಂಡಿದ್ದೆ. 2 ಗಂಟೆ ತೆಗೆದಿವಿ ಸರ್. ಏನು ರೇಟಿ ತೊಗೊಂಡ್ರೆ? ಒಂದು 26 ಒಂದು 16,000 ಒಂದು. ಏನು ರೇಟ್ವರೆಗೂ ಹೋಗ್ತಾ ಇದೆ ಇಲ್ಲ ಹಸುಗಳೀಗ? ಅಲ್ಲಿ 2.5 2 ಸರ್ ಜಾಸ್ತಿ. ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಜಾತ್ರೆಗಳಿಗೆ? ನಾವು ವರ್ಷ ಸುಮಾರು ಒಂದು